NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. MG ಹೆಕ್ಟರ್ ಕಾರಿದ್ದವನು ಬಡವ ಹೇಗಾಗ್ತಾನೆ? ಬಿಗ್ ಬಾಸ್ ಮುಗಿದಿದ್ರು ಕೂಡ ಅಶ್ವಿನಿ ಧ್ರುವಂತ್ಗೆ ಗಿಲ್ಲಿನೇ ಟಾರ್ಗೆಟ್. ಬಿಗ್ ಬಾಸ್ ಫಿನಾಲೆ ಮುಗಿದು ಈಗಾಗಲೇ 3-4 ದಿನಗಳೇ ಕಳೆದು ಹೋಗಿದೆ. ವಿನ್ನರ್ ಗಿಲ್ಲಿ ನಟ ಮಳವಳ್ಳಿಗೆ ಹೋದವನು ನಾಪತ್ತೆ ಆಗಿದ್ದಾನೆ. ಇನ್ನು ಕೂಡ ಅವನು ಯಾವ ಮಾಧ್ಯಮಕ್ಕೂ ಕೂಡ ಸಿಕ್ಕಿಲ್ಲ. ಈ ನಡುವೆ ಫಿನಾಲೆಯಲ್ಲಿ ಇದ್ದಂತಹ 6 ಜನರ ಪೈಕಿ ಬಹುತೇಕ ಎಲ್ಲರೂ ಕೂಡ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬಹುತೇಕ ಎಲ್ಲಾ ಮಾಧ್ಯಮಗಳಲ್ಲಿ ಕಾವ್ಯ ಶೈವ, ಧನುಷ್ ಹಾಗೆ ಧ್ರುವಂತ್ ಅವರ ಸಂದರ್ಶನ ಪ್ರಕಟ ಆಗಿದೆ. ಕಾವ್ಯ ಶೈವ ತಮ್ಮ ಮಾತಿನಲ್ಲಿ ಗಿಲ್ಲಿ ಜೊತೆಗಿನ ಸ್ನೇಹ ಶಾಶ್ವತವಾಗಿ ಮುಂದುವರಿಸುವುದಾಗಿ ಹೇಳಿದ್ದು, ಭವಿಷ್ಯದಲ್ಲಿ ಆತನ ಜೊತೆಯಲ್ಲಿ ಸಿನಿಮಾ ಅವಕಾಶ ಸಿಕ್ಕರೆ ಖಂಡಿತವಾಗಿ ನಟಿಸ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಧ್ರುವಂತ್ ಹಾಗೆ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿನೇ ಟಾರ್ಗೆಟ್ ಆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಘೋಷಣೆ ಆದ ಬಳಿಕ ಗಿಲ್ಲಿಗೆ ಅಭಿನಂದನೆ ಸಲ್ಲಿಸಿದ ಇವರಿಬ್ಬರು ಕೂಡ ನಂತರದ ಸಂದರ್ಶನಗಳಲ್ಲಿ ಗಿಲ್ಲಿ ಬಡವನ ವೇಷವನ್ನ ಹಾಕೊಂಡು ಬಿಗ್ ಬಾಸ್ ಗೆದ್ದಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇವರ ಮಾತುಗಳೀಗ ಚರ್ಚೆಗೆ ಗ್ರಾಸ ಆಗಿದೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ನಟ ಡಾಲಿ ಧನಂಜಯ್ ಅವರ ಡೈಲಾಗ್. ಆದ್ರೆ ಇಲ್ಲಿ ಪ್ರಶ್ನೆ, ಗಿಲ್ಲಿ ನಿಜವಾಗ್ಲೂ ಕೂಡ ಬಡವನ ಅನ್ನುವಂಥದ್ದು. ನಿಜವಾದ ಬಡವ ಅಥವಾ ಬಡವನಂತೆ ಕಾಣಿಸಿಕೊಳ್ಳುವಂತಹ ಗೆಟಪ್ ಎರಡೂ ಕೂಡ ಒಂದೇ ಅಲ್ಲ ಅಂತ ಹೇಳಿದ್ದಾರೆ. ಇದು ಕೂಡ ಚರ್ಚೆಗೆ ವಿಚಾರ ಆಗಿತ್ತು. ಇನ್ನು ಗಿಲ್ಲಿ ಬಡವನ ಗೆಟಪ್ ನಲ್ಲಿ ವಿನ್ನರ್ ಆದ್ರು ಅಂತ ಹೇಳಿ ಅಶ್ವಿನಿ ಗೌಡ ಹೇಳಿರುವಂತದ್ದು. ಗಿಲ್ಲಿಯನ್ನ ಬಡವ ಅಂತ ಹೇಳಿ ಕರೆಯುವಂಥದ್ದು ತಪ್ಪು. ಬಡತನವನ್ನ ಯಾವತ್ತೂ ಕೂಡ ಸ್ಟ್ರಾಟರ್ಜಿ ಆಗಿ ಬಳಸಬಾರದು. ಬಹುಶಃ ಗಿಲ್ಲಿಯ ಈ ಗೆಟಪ್ ಮತ್ತು ಅವರ ಆಟ ಜನರಿಗೆ ಇಷ್ಟ ಆಗಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದಂತಹ ಧ್ರುವಂತ್ ಅವರು ಗಿಲ್ಲಿ ಎಲ್ಲೂ ಕೂಡ ತಾನು ಬಡವ ಅಂತ ಹೇಳ್ಕೊಂಡಿಲ್ಲ, ಆದ್ರೆ ತೋರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ನಾನು ಬರೀ ಬನೀನ್ ಚಡ್ಡಿ ಹಾಕೊಂಡು ಇದ್ರೆ ನೀವೇನು ಶ್ರೀಮಂತ ಅಂತ ಹೇಳ್ತೀರಾ? ಗಿಲ್ಲಿ ಬಳಿಯಲ್ಲಿ MG ಹೆಕ್ಟರ್ ಗಾಡಿ ಇದೆ. ಹೊಸ ಗಾಡಿಗೆ 24 ಲಕ್ಷದ ಮೇಲಿದೆ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತಾನೆ ತಿಳಿದುಕೊಂಡ್ರು 14 ಲಕ್ಷ ಇರಬಹುದು. ಅದರಲ್ಲಿ ಓಡಾಡೋ ಆತ ಹೇಗೆ ಬಡವ ಆಗ್ತಾನೆ? ಒಂದು ಎತ್ತನ್ನ ಇಟ್ಕೊಂಡು ಹೊಲ ಕೂಡ ಇರೋದಿಲ್ಲ. ಬೇರೆಯವರ ಹೊಲದಲ್ಲಿ ದುಡಿಮೆ ಮಾಡ್ತಾರೆ. ಪ್ರತಿದಿನ ಕೂಲಿ ಬಂದ್ರೆ ಮಾತ್ರ ಅಂಥವ್ರಿಗೆ ಊಟ. ನಮ್ಮ ಮನೆಯಲ್ಲೂ ಕೂಡ ಒಂದು ಚಿಕ್ಕ ತೋಟ ಇದೆ. ಅಲ್ಲೂ ಕೂಡ ಜನರು ಕೆಲಸಕ್ಕೆ ಬರ್ತಾರೆ. ಅವರಿಗೆ ಒಂದು ಮನೆ ಕಟ್ಟುವಂತ ಇಷ್ಟ ಇರುತ್ತೆ, ಆದ್ರೆ ಮನೆ ಕೂಡ ಇರೋದಿಲ್ಲ. ಬದುಕು ಕಟ್ಕೊಳ್ಳೋದಕ್ಕೆ ಊರಿಂದ ಊರಿಗೆ ವಲಸೆ ಬರ್ತಾರೆ. ಇಂಥವರು ನಿಜವಾದ ಬಡವರು. ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದಕ್ಕಾಗೋದಿಲ್ಲ. ಮಕ್ಕಳನ್ನು ಕೂಡ ಅವರು ಕೆಲಸಕ್ಕೆ ಕಳಿಸ್ತಾರೆ. ಇಂಥವರು ನಿಜವಾದ ಬಡವರಾಗ್ತಾರೆ. ಗಿಲ್ಲಿ ಹೇಗಾಗ್ತಾನೆ ಅಂತ ಹೇಳಿ ಧ್ರುವಂತ್ ಪ್ರಶ್ನೆ ಮಾಡಿದ್ದಾರೆ. ಗಿಲ್ಲಿ ಇದ್ಯಾವುದೂ ಅಲ್ಲ. ಗಿಲ್ಲಿ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. MG ಹೆಕ್ಟರ್ ಗಾಡಿಯಲ್ಲಿ ಓಡಾಡ್ತಾರೆ, ಬಡವ ಅಂತ ಹೇಳ್ತಾರೆ. ಅವರ ತಂದೆ ಬಗ್ಗೆ ನನಗೆ ಸಾಕಷ್ಟು ಗೌರವ ಇದೆ. ಅವರು ಬಹಳನೇ ಕಷ್ಟಪಟ್ಟಿದ್ದಾರೆ, ನಾನು ಅದನ್ನ ಒಪ್ಕೊಳ್ತೀನಿ. ಬಡವ ಅನ್ನೋ ಸಿಂಪತಿ ಕಾರ್ಡ್ ನ ಯೂಸ್ ಮಾಡಿದ್ದಾನೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು, ಇದನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಧ್ರುವಂತ್ ಅವರು ಹೇಳಿದ್ದಾರೆ. ಇನ್ನೇ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.